ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಈ ಬಾರಿ ಯುಗಾದಿ ಹಬ್ಬವು ಮಾರ್ಚ್ 19ನೇ ತಾರೀಕು ಗುರುವಾರದಂದು ಬಂದಿದೆ. ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಅಂತಲೇ ಕರೆಯಲಾಗುವಂತಹ ಈ ಯುಗಾದಿ ಹಬ್ಬವನ್ನು ಈ ಬಾರಿ 2026ರಲ್ಲಿ ಮಾರ್ಚ್ 19 ಗುರುವಾರದ ದಿನದಂದು ಆಚರಣೆಯನ್ನು ಮಾಡಬೇಕು. ಜೊತೆಗೆ ಯುಗಾದಿ ಅಮಾವಾಸ್ಯೆಯ ಪೂಜೆಯನ್ನು ಕೂಡ ಆ ದಿನದಂದೇ ಆಚರಣೆಯನ್ನು ಮಾಡಬೇಕು. ಯುಗಾದಿ ಅಮಾವಾಸ್ಯೆಯ ಪೂಜೆಯನ್ನು ಕೂಡ ಮಾರ್ಚ್ 19 ಗುರುವಾರದಂದೇ ಮಾಡಬೇಕು. ಈ ಹಬ್ಬದ ಬಗ್ಗೆ, ನಮ್ಮ ಹೊಸ ವರ್ಷ ಅಂತ ಕರೆಯಲಾಗುವ ಯುಗಾದಿ ಹಬ್ಬದ ಬಗ್ಗೆ ನಾನು ಹಲವಾರು ಮಾಹಿತಿಗಳನ್ನು ಮುಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನೆಂದರೆ, ನಮಗೆ ಈ ಯುಗಾದಿ ಹಬ್ಬದ ಸಮಯದಲ್ಲಿ ಬರುವಂತಹ ನವರಾತ್ರಿಯ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಈ ಯುಗಾದಿ ಹಬ್ಬದ ಸಮಯದಲ್ಲಿ ಬರುವಂತಹ ನವರಾತ್ರಿಯನ್ನು ಶಾರದೀಯ ನವರಾತ್ರಿ, ವಸಂತ ನವರಾತ್ರಿ ಅಥವಾ ಚೈತ್ರ ನವರಾತ್ರಿ ಅಂತಲೂ ಕೂಡ ಕರಿತೀವಿ. ತುಂಬ ಜನಕ್ಕೆ ಈ ನವರಾತ್ರಿಯ ಬಗ್ಗೆ ಗೊತ್ತಿಲ್ಲ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ನವರಾತ್ರಿಯು ತುಂಬಾ ಪವಿತ್ರವಾದದ್ದು. ಆ ಸಮಯದಲ್ಲಿ ದುರ್ಗಾದೇವಿಯನ್ನು 9 ದಿನಗಳ ಕಾಲ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ನವರಾತ್ರಿಯ ಸಮಯದಲ್ಲಿ ನಾವು ಹೇಗೆ 9 ದಿನಗಳ ಕಾಲ ದುರ್ಗಾ ಮಾತೆಯನ್ನು ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಈ ವಸಂತ ನವರಾತ್ರಿ, ಚೈತ್ರ ನವರಾತ್ರಿಯಲ್ಲೂ ಕೂಡ 9 ದಿನಗಳ ಕಾಲ ಶ್ರದ್ಧೆ ಭಕ್ತಿಯಿಂದ ಚಾಮುಂಡಿ ದೇವಿಯ, ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕು. ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಈ ಶಾರದೀಯ ಅಂದರೆ ಈ ವಸಂತ ಅಥವಾ ಚೈತ್ರ ನವರಾತ್ರಿಯ ಆಚರಣೆಯನ್ನು ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಆಚರಿಸುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅಷ್ಟಾಗಿ ಇಲ್ಲ. ಇನ್ನು ಯುಗಾದಿ ಹಬ್ಬದ ದಿನದಿಂದಲೇ ಈ ಚೈತ್ರ ನವರಾತ್ರಿಯು ಕೂಡ ಪ್ರಾರಂಭವಾಗುತ್ತದೆ. ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರದಿಂದಲೇ ಈ ಚೈತ್ರ ನವರಾತ್ರಿಯು ಪ್ರಾರಂಭವಾಗಿ ಮಾರ್ಚ್ 27ನೇ ತಾರೀಕಿಗೆ ಮುಕ್ತಾಯವಾಗುತ್ತದೆ. ಒಟ್ಟಾರೆಯಾಗಿ 9 ದಿನಗಳ ಕಾಲ ಈ ಚೈತ್ರ ನವರಾತ್ರಿ ಇರುತ್ತದೆ. ಚೈತ್ರ ನವರಾತ್ರಿಯಂದು ಘಟಸ್ಥಾಪನೆ ಅಥವಾ ಕಳಸದ ಸ್ಥಾಪನೆಯನ್ನು ಮಾಡಿ 9 ದಿನಗಳವರೆಗೂ ಕೂಡ ದುರ್ಗೆಯನ್ನು ಆ ಕಳಸದಲ್ಲಿ ವಿಶೇಷವಾಗಿ ಆವಾಹನೆಯನ್ನು ಮಾಡಿ ಆ ದುರ್ಗಾ ಮಾತೆಯ ಕಳಸದ ಘಟಸ್ಥಾಪನೆಯ ಪೂಜೆಯನ್ನು ಮಾಡಬೇಕು. ಇನ್ನು ಇವತ್ತಿನ ವಿಡಿಯೋದಲ್ಲಿ ಯಾವ ಸಮಯದಲ್ಲಿ ಘಟಸ್ಥಾಪನೆಯನ್ನು ಅಂದರೆ ಚೈತ್ರ ನವರಾತ್ರಿಯ ಘಟಸ್ಥಾಪನೆಯನ್ನು ಮಾಡಬೇಕು, ಹಾಗೆಯೇ ಕಳಸವನ್ನು ಹೇಗೆ ಸ್ಥಾಪನೆ ಮಾಡಬೇಕು ಯುಗಾದಿ ಹಬ್ಬದ ದಿನ, ಜೊತೆಗೆ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ತಿಳಿಸ್ತೀನಿ. ಚೈತ್ರ ನವರಾತ್ರಿಯ 9 ದಿನಗಳು ಕೂಡ ಉಪವಾಸವಿದ್ದು ದುರ್ಗೆಯ ಒಂದೊಂದು ಅವತಾರವನ್ನು ಒಂದೊಂದು ದಿವಸ ನಾವು ಪೂಜೆಯನ್ನು ಮಾಡಬೇಕು. ಪ್ರತಿದಿನವೂ ಕೂಡ ಶಕ್ತಿ ದೇವಿಗಳ ಆರಾಧನೆಯನ್ನು ಈ ಚೈತ್ರ ನವರಾತ್ರಿಯ ಸಮಯದಲ್ಲಿ ಮಾಡಬೇಕು. ಈ ಚೈತ್ರ ನವರಾತ್ರಿಯ ಮೊದಲನೇ ದಿನ ಅಂದರೆ ಏಪ್ರಿಲ್ 19ನೇ ತಾರೀಕು ಗುರುವಾರದಂದೇ ನಾವು ಘಟಸ್ಥಾಪನೆ ಅಂದರೆ ಕಳಸದ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ. ಇನ್ನು ಯಾವ ಸಮಯದಲ್ಲಿ ಈ ಘಟಸ್ಥಾಪನೆಯನ್ನು ಮಾಡಬೇಕು ಅನ್ನೋದಾದರೆ, ಯುಗಾದಿ ಹಬ್ಬ ಬಂದಿರುವಂಥದ್ದು ಮಾರ್ಚ್ 19, ಚೈತ್ರ ನವರಾತ್ರಿಯು ಕೂಡ ಅಂದಿನಿಂದಲೇ ಪ್ರಾರಂಭವಾಗುವಂಥದ್ದು. ಮಾರ್ಚ್ 19ನೇ ತಾರೀಕು ಗುರುವಾರದಂದು ಬೆಳಗ್ಗೆ 6:52 7:43 ಕೂಡ ಒಂದು ಶುಭ ಸಮಯವಿದೆ. ಆ ಸಮಯದಲ್ಲಿ ಮನೆಯಲ್ಲಿ ನೀವು ಚೈತ್ರ ನವರಾತ್ರಿ ಅಥವಾ ವಸಂತ ನವರಾತ್ರಿಯ ಕಳಸದ ಸ್ಥಾಪನೆಯನ್ನು ಮಾಡ್ಬೋದು. ಇನ್ನು ಹೇಗೆ ಕಳಸದ ಸ್ಥಾಪನೆಯನ್ನು ಮಾಡ್ಬೋದು ಅನ್ನೋದಾದರೆ, ಆ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ಒಂದು ದೇವರ ಮನೆ ಅಥವಾ ನೀವು ಎಲ್ಲಿ ಪೂಜೆ ಮಾಡ್ತೀರೋ ಅಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಕೆಂಪು ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿ ಅಲ್ಲಿ ನೀವು ಒಂದು ತಟ್ಟೆಯನ್ನು ಅಥವಾ ಒಂದು ಬಾಳೆ ಎಲೆಯನ್ನು ಕೂಡ ಹಾಕಬಹುದು. ಹಾಕಿ ಅದರ ಮೇಲೆ ನವಧಾನ್ಯಗಳನ್ನು ಹಾಕಬೇಕು. ನವಧಾನ್ಯಗಳು ಸಿಗಲಿಲ್ಲ ಅಂದರೆ ನೀವು ಅಕ್ಕಿಯನ್ನು ಕೂಡ ಹರಡಿ ಅದರ ಮೇಲೆ ಕಳಸವನ್ನು ಸ್ಥಾಪನೆಯನ್ನು ಮಾಡಬೇಕು. ಒಂದು ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನು ಇಟ್ಟು ಸ್ಟೀಲ್ ಒಂದನ್ನು ಬಿಟ್ಟು ಪ್ಲಾಸ್ಟಿಕ್ ಒಂದನ್ನು ಬಿಟ್ಟು ಯಾವುದಾದ್ರೂ ನೀವು ಕಳಸವನ್ನು ಉಪಯೋಗ ಮಾಡ್ಬೋದು. ಕಳಸಕ್ಕೆ ನೀವು ಶುದ್ಧವಾದ ನೀರನ್ನು ಹಾಕಿ ಹಾಗೆಯೇ ಕಳಸದ ಒಳಗೆ ಅಕ್ಷತೆ, ಅರಿಶಿನ, ಕುಂಕುಮ, ಹೂಗಳು, ಹಾಗೆಯೇ ಅಮ್ಮನವರಿಗೆ ತುಂಬಾ ಪ್ರಿಯವಾಗುವಂಥ ಮಂಗಳ ದ್ರವ್ಯಗಳನ್ನು ಹಾಕಿ, ಗರಿಕೆ ಹುಲ್ಲನ್ನು ಹಾಕಿ, ಹಾಗೆಯೇ ಒಂದು ಚಿನ್ನ ಅಥವಾ ಬೆಳ್ಳಿಯ ಒಂದು ಚಿಕ್ಕದಾದ ಒಂದು ನಾಣ್ಯವನ್ನು ಹಾಕಿ ಅಥವಾ ಏನಾದರೂ ಒಂದು ಒಡವೆ ಇದ್ರೂ ಕೂಡ ಚಿಕ್ಕದಾದದ್ದು ಬೆಳ್ಳಿ ಅಥವಾ ಚಿನ್ನದ ಒಡವೆಯನ್ನು ಹಾಕಿ ಕಳಸಕ್ಕೆ ಇಷ್ಟೆಲ್ಲ ವಸ್ತುಗಳನ್ನು ಹಾಕಿದ ನಂತರ ಕಳಸಕ್ಕೆ ನಾವು ಒಂದು ತೆಂಗಿನಕಾಯಿಯನ್ನು ಇಡಬೇಕು. ಅದಕ್ಕಿಂತ ಮುಂಚಿತವಾಗಿ ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನು ಇಡಬಹುದು. ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕೂಡ ನೀವು ಇಡಬಹುದು. ಹಾಗೆ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ತೆಂಗಿನಕಾಯಿಯನ್ನು ಕಳಸಕ್ಕೆ ಇಡಬೇಕು. ಈ ರೀತಿಯಾಗಿ ಕಳಸದ ಸ್ಥಾಪನೆಯನ್ನು ಮಾಡಿದ ಮೇಲೆ ದುರ್ಗಾದೇವಿಯನ್ನು ಆಹ್ವಾನಿಸಿ ನಂತರ ಕಳಸದ ಮುಂದೆ ದೀಪವನ್ನು ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ನೀವು ನವರಾತ್ರಿ 9 ದಿನಗಳು ಕೂಡ ದುರ್ಗೆಯನ್ನು ಆ ಕಳಸದಲ್ಲಿ ವಾಸಿಸುವಂತೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು 9 ದಿನಗಳು ಕೂಡ ಆ ಕಳಸ ಹಾಗೆ ಇರಲಿ, ಯಾವುದೇ ಕಾರಣಕ್ಕೂ ಕೂಡ ಆ ಕಳಸವನ್ನು ಕದಲಿಸಬಾರದು. ಪ್ರತಿದಿನವೂ ಕೂಡ ದುರ್ಗಾದೇವಿಯ ಒಂದೊಂದು ಅವತಾರವನ್ನು ಆ ಕಳಸದಲ್ಲಿ ಆಹ್ವಾನಿಸಿ ನೀವು ನೈವೇದ್ಯವನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಬೇಕು. ಯುಗಾದಿ ಹಬ್ಬದ ದಿನದಂದು ಚೈತ್ರ ನವರಾತ್ರಿ ಎಂದು ಈ ರೀತಿಯಾಗಿ ಕಳಸ ಸ್ಥಾಪನೆ ಅಥವಾ ಘಟ ಸ್ಥಾಪನೆಯನ್ನು ಮಾಡಿ ನೀವು ಚೈತ್ರ ನವರಾತ್ರಿ ಆಚರಣೆಯನ್ನು ಮಾಡಿ, ಹಾಗೆಯೇ ಯುಗಾದಿ ಹಬ್ಬದ ಆಚರಣೆ, ಯುಗಾದಿ ಅಮಾವಾಸ್ಯೆಯ ಪೂಜೆಯನ್ನು ಕೂಡ ಮಾಡಿ.